ಪ್ರಶ್ನೆ 1. ಯಾವ ಸಾಂವಿಧಾನಿಕ ತಿದ್ದುಪಡಿ ಅಡಿಯಲ್ಲಿ 9ನೇ ಶೆಡ್ಯೂಲನ್ನು ಸೇರಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ 9ನೇ ಶೆಡ್ಯೂಲನ್ನು 1951ರ ಮೊದಲ ಶೆಡ್ಯೂಲ್ನಲ್ಲಿ ಸಾಂವಿಧಾನಿಕ ತಿದ್ದುಪಡಿ ಮೂಲಕ ಸೇರಿಸಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 2. ತಾಪಮಾನದ SI ಏಕಮಾನ ಯಾವುದು? ಅಂದರೆ ತಾಪಮಾನದ SI ಏಕಮಾನ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೆಲ್ವಿನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ತಾಪಮಾನದ ಏಕಮಾನ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 3. ಮೌರ್ಯ ಸಾಮ್ರಾಜ್ಯದ ಅಶೋಕನ ರಾಜಧಾನಿ ಯಾವುದು? ಅಂದರೆ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತ ಇಲ್ಲಿ ಕೇಳ್ತಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಬಂದ್ಬಿಟ್ಟು ಪಾಟಲಿಪುತ್ರ ಆಗಿದೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗೆ ಬೆಲ್ ಐಕನನ್ನು ಎಲ್ಲೇ ಬಂದು ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಪ್ರಶ್ನೆ 4. ಉತ್ತರಾಖಂಡದ ಉತ್ತರಾಯಣ ಹಬ್ಬ ಯಾವುದಕ್ಕೆ ಸಂಬಂಧಿಸಿದೆ? ಅಂದರೆ ಉತ್ತರಾಖಂಡದ ಉತ್ತರಾಯಣ ಹಬ್ಬ ಬಂದ್ಬಿಟ್ಟು ಇದು ಮಕರ ಸಂಕ್ರಾಂತಿಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 5. 51ನೇ ಶತಮಾನದಲ್ಲಿ ನ್ಯಾಯಾಧೀಶರು ಯಾರು? ಅಂದರೆ 51ನೇ ಶತಮಾನದಲ್ಲಿ ನ್ಯಾಯಾಧೀಶರು ಯಾರಾಗಿದ್ದಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಂಜೀವ್ ಖನ್ನಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು 51ನೇ ಶತಮಾನದ ನ್ಯಾಯಾಧೀಶರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 6. RBIನ ಪ್ರಸ್ತುತ ರೇಪೋ ದರ ಎಷ್ಟು? ಅಂದರೆ RBIನ ಪ್ರಸ್ತುತ 2025ರ ರೇಪೋ ದರ ಬಂದ್ಬಿಟ್ಟು ಎಷ್ಟಪ್ಪ ಅಂತಂದರೆ 6.25% ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 7. ಯಾವ ಪರ್ಯಾಯ ದ್ವೀಪವು ದಕ್ಷಿಣವನ್ನು 2 ಭಾಗಗಳಾಗಿ ಕತ್ತರಿಸುತ್ತದೆ? ಅಂದರೆ ಪೆನಿನ್ಸುಯಲ್ ರಿವರ್ ಅಂತ ಯಾವುದನ್ನು ಕರೀತಾರೆ ಅಂತ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನರ್ಮದಾ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 8. ವಿಟಮಿನ್ ಸಿನಲ್ಲಿ ಕಂಡುಬರುವ ಆಮ್ಲ ಯಾವುದು? ಅಂದರೆ ವಿಟಮಿನ್ ಸಿನಲ್ಲಿ ಕಂಡುಬರುವ ಆಮ್ಲ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಟಮಿನ್ ಸಿನಲ್ಲಿ ಅಸ್ಕಾರ್ಬಿಕ್ ಆಮ್ಲ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 9. 2024ರ ಹೊಸ ಲಸಿಕೆ ಯಾವುದು? ಅಂದರೆ 2024ರಲ್ಲಿ ಹೊಸ ಲಸಿಕೆಯನ್ನು ಹಾಕಿರ್ತಾರೆ ಫ್ರೆಂಡ್ಸ್. ಅದು ಯಾವುದಪ್ಪ ಅಂತಂದರೆ ಫಿಜರ್ ಬಯೋಟೆಕ್ ಕೋವಿಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು 2024ರ ಹೊಸ ಲಸಿಕೆ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 10. 1857ರ ಕ್ರಾಂತಿಯಲ್ಲಿ ನಾನಾ ಸಾಹೇಬ್ನ ಕಮಾಂಡರ್ ಯಾರಾಗಿರ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 1857ರಲ್ಲಿ ನಾನಾ ಸಾಹೇಬ್ನ ಕಮಾಂಡರ್ ಬಂದ್ಬಿಟ್ಟು ತಾತ್ಯಾ ಟೋಪಿ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 11. ವಿವೇಕಾನಂದರು ಚಿಕಾಗೋ ಸಮ್ಮೇಳನದಲ್ಲಿ ಭಾಗವಹಿಸಿದ್ದು ಯಾವಾಗ? ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ವಿವೇಕಾನಂದರು ಚಿಕಾಗೋ ಸಮ್ಮೇಳನದಲ್ಲಿ ಭಾಗವಹಿಸಿದ್ದು ಸೆಪ್ಟೆಂಬರ್ 11, 1893ರಂದು ಚಿಕಾಗೋದಲ್ಲಿ ಭಾಗವಹಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 12. ಭಾರತೀಯ ರೈಲ್ವೆಗಳಲ್ಲಿ ಬ್ರಾಡ್ ಗೇಜ್ ಟ್ರ್ಯಾಕ್ನಲ್ಲಿನ ಪ್ರಮಾಣಿತ ಉದ್ದದ ರೈಲು ಹೇಗಿರುತ್ತದೆ? ಅಂದರೆ ಎಷ್ಟಿರ್ತದೆ ಅಂತೇಳಿ ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬ್ರಾಡ್ ಗೇಜ್ನ ಟ್ರ್ಯಾಕ್ನ ಪ್ರಮಾಣಿತ ಉದ್ದ ಬಂದ್ಬಿಟ್ಟು 1.67 ಇರುತ್ತೆ ಫ್ರೆಂಡ್ಸ್. ಪ್ರಶ್ನೆ 13. ಭಾರತದ ಸಂವಿಧಾನಕ್ಕೆ 10ನೇ ಶೆಡ್ಯೂಲ್ನನ್ನು ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ 10ನೇ ಶೆಡ್ಯೂಲನ್ನು 52ನೇ ತಿದ್ದುಪಡಿ ಮೂಲಕ ಸೇರಿಸಲಾಗುತ್ತೆ ಫ್ರೆಂಡ್ಸ್. ಪ್ರಶ್ನೆ 14. ಪ್ರಸ್ತುತ ಭಾರತದಲ್ಲಿ ಎಷ್ಟು ರಾಷ್ಟ್ರೀಯ ಜಲಮಾರ್ಗಗಳಿವೆ? ಅಂದರೆ ಪ್ರಸ್ತುತ ಭಾರತದಲ್ಲಿ ಎಷ್ಟು ರಾಷ್ಟ್ರೀಯ ಜಲಮಾರ್ಗಗಳು ಇವೆ ಅಂತಂದ್ರೆ 106 ಜಲಮಾರ್ಗಗಳು ಇವೆ ಫ್ರೆಂಡ್ಸ್. ಪ್ರಶ್ನೆ 15. ಕೆಳಗಿನವರಲ್ಲಿ ಯಾರು ರಾಜ್ಯದ ಮುಖ್ಯಮಂತ್ರಿಗೆ ಪ್ರಮಾಣ ವಚನ ಬೋಧಿಸುತ್ತಾರೆ? ಅಂದರೆ ಮುಖ್ಯಮಂತ್ರಿಗೆ ಯಾರು ಪ್ರಮಾಣ ವಚನ ಬೋಧಿಸ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಂಬಂಧಪಟ್ಟ ರಾಜ್ಯದ ರಾಜ್ಯಪಾಲರು ಮುಖ್ಯಮಂತ್ರಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ ಫ್ರೆಂಡ್ಸ್. ಪ್ರಶ್ನೆ 16. ಭಾರತೀಯ ಸಂವಿಧಾನದ 45ನೇ ವಿಧಿಯನ್ನು ತಿದ್ದುಪಡಿ ಮಾಡುವ ಸಂವಿಧಾನ ಅಂದರೆ 86ನೇ ತಿದ್ದುಪಡಿ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 2002ರಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 17. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ 2 ಪದಕಗಳನ್ನು ಗೆದ್ದವರು ಯಾರು? ಅಂದರೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 2 ಪದಕಗಳನ್ನು ಗೆಲ್ತಾರೆ ಫ್ರೆಂಡ್ಸ್. ಅವರು ಯಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮನು ಬಾಕರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 18. ನಿಶುಂಭ ಸುದಿನಿ ದೇವಿಗೆ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಅಂದರೆ ನಿಶುಂಭ ಸುದಿನಿ ದೇವಿಗೆ ದೇವಾಲಯವನ್ನು ನಿರ್ಮಿಸಿದವರು ಯಾರಪ್ಪ ಅಂತಂದ್ರೆ ವಿಜಯಾಲಯ ಚೋಳ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 19.
ಭಾರತೀಯ ಸಂವಿಧಾನದ 14ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತೀಯ ಸಂವಿಧಾನದ 14ನೇ ವಿಧಿ ಬಂದ್ಬಿಟ್ಟು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು, RPF ಕಾನ್ಸ್ಟೇಬಲ್ನ ಎಲ್ಲ ಶಿಫ್ಟ್ಗಳ ಪ್ರಶ್ನೋತ್ತರಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಆದ ಕಾರಣ ನಮ್ಮ ಯೂಟ್ಯೂಬ್ ಚಾನಲ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 20. ಹಾರ್ನ್ಬಿಲ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಹಾರ್ನ್ಬಿಲ್ ಹಬ್ಬವನ್ನು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಫ್ರೆಂಡ್ಸ್. ತುಸು ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಅಂದರೆ ತುಸು ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜಾರ್ಖಂಡ್ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 22. ಪ್ರಸಿದ್ಧ ಕುಂಭ ಶ್ಯಾಮ್ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ರಸಿದ್ಧ ಕುಂಭ ಶ್ಯಾಮ್ ದೇವಾಲಯವನ್ನು ನಿರ್ಮಿಸಿದವರು ಮಹಾರಾಣಾ ಸಂಗ್ರಾಮ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 23. CCI ಅಂದರೆ CCIನಲ್ಲಿ ಶೇಕಡಾವಾರು ಹೆಚ್ಚಳ ಏನು? ಫ್ರೆಂಡ್ಸ್, ಇದರ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಯಾಕಂದರೆ ಇದರ ಉತ್ತರ ಇನ್ನೂ ಐಡಿಯಾ ಇಲ್ಲ ಫ್ರೆಂಡ್ಸ್ ನನಗೆ. ಇದರ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಪ್ರಶ್ನೆ 24. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು? ಅಂದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಮಹಿಳಾ ಅಧ್ಯಕ್ಷರು ಬಂದ್ಬಿಟ್ಟು ಆನಿ ಬೆಸೆಂಟ್ ಆಗಿರ್ತಾರೆ ಫ್ರೆಂಡ್ಸ್. ಫ್ರೆಂಡ್ಸ್, ನನಗೆ ಎಷ್ಟು ಪ್ರಶ್ನೆಗಳು ಬರ್ತವೋ ಅಷ್ಟೇ ಹೇಳ್ತೀನಿ ಫ್ರೆಂಡ್ಸ್. ಆದ ಕಾರಣ ಕ್ಷಮೆ ಇರಲಿ ಫ್ರೆಂಡ್ಸ್. ಪ್ರಶ್ನೆ 25. ಮಂಗಲ್ ಪಾಂಡೆ ಯಾವ ಕಾಲಾಳು ಪಡೆಗೆ ಸೇರಿದವರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 34ನೇ ಸ್ಥಳೀಯ ಪದಾತಿ ದಳಕ್ಕೆ ಮಂಗಲ್ ಪಾಂಡೆ ಅವರು ಸೇರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 26. ಭಾರತೀಯ ಸಂವಿಧಾನದ ಯಾವ ವಿಧಿಯು ಪೌರತ್ವಕ್ಕೆ ಸಂಬಂಧಿಸಿದ ನಿಬಂಧನೆಗಳನ್ನು ಒಳಗೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಅನುಸೂಚಿ 5ರಿಂದ 11 ಪೌರತ್ವಕ್ಕೆ ಸಂಬಂಧಿಸಿದ ನಿಬಂಧನೆಗಳನ್ನು ಒಳಗೊಂಡಿದೆ ಫ್ರೆಂಡ್ಸ್. ಪ್ರಶ್ನೆ 27. ಕೊನೆಯ ಬಜೆಟ್ ಅತಿ ಹೆಚ್ಚು ಬಜೆಟ್ಗಾಗಿ NACಯನ್ನು ಯಾರು ಮುಂದಿಟ್ಟಿತು? ಇದರ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇದು ಗೊತ್ತಿಲ್ಲ ಫ್ರೆಂಡ್ಸ್. ಇದರ ಬಗ್ಗೆ ಐಡಿಯಾ ಇಲ್ಲ ಫ್ರೆಂಡ್ಸ್. ಇದರ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಈ ಪ್ರಶ್ನೆಯನ್ನು ಕೂಡ ಅಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 28. ಬಡತನವನ್ನು ತೊಡೆದು ಹಾಕಲು ಭಾರತೀಯ ಕೇಂದ್ರ ಸರ್ಕಾರವು ಯಾವ ನೀತಿಗಳನ್ನು ಅಳವಡಿಸಿಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕನಿಷ್ಠ ಅಗತ್ಯಗಳು ಮತ್ತು ಅಧಿಕೃತ ಬಡತನ ರೇಖೆಯನ್ನು ಭಾರತೀಯ ಕೇಂದ್ರ ಸರ್ಕಾರವು ಅಳವಡಿಸಿಕೊಂಡಿದೆ ಫ್ರೆಂಡ್ಸ್. ಪ್ರಶ್ನೆ 29. ಪ್ರಸ್ತುತ ಆಟಗಾರರು ಕ್ರೀಡೆಗಳಲ್ಲಿ ಗರಿಷ್ಠ ಪ್ರಮಾಣದ ಹಣವನ್ನು ಪಡೆಯುತ್ತಿದ್ದಾರೆ. ಅಂದರೆ ಯಾವ ಆಟಗಾರರು ಗರಿಷ್ಠ ಪ್ರಮಾಣದ ಹಣವನ್ನು ಪಡೆಯುತ್ತಿದ್ದಾರೆ ಅಂತ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಇದರ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಅದು ಕ್ರಿಕೆಟ್ ಆಗಿರ್ಬೋದು, ಫುಟ್ಬಾಲ್ ಆದರೂ ಆಗಿರ್ಬೋದು ಮತ್ತು ಮ್ಯಾರಥಾನ್ ಆದರೂ ಆಗಿರ್ಬೋದು ಫ್ರೆಂಡ್ಸ್. ಪ್ರಶ್ನೆ 30. ಅಶೋಕನ ಕಾಲದಲ್ಲಿ ಪ್ರಧಾನಮಂತ್ರಿಯನ್ನು ಏನೆಂದು ಕರೆಯಲಾಗುತ್ತಿತ್ತು? ಅಂದರೆ ಅಶೋಕನ ಕಾಲದಲ್ಲಿ ಪ್ರಧಾನಮಂತ್ರಿಯನ್ನು ಏನೆಂದು ಕರೀತಿದ್ದಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಹಾಮಾತ್ರ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 31. ಯಾವುದು ನಿರ್ದೇಶನ ತತ್ವವಲ್ಲ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಮಾಹಿತಿ ಹಕ್ಕು ಮತ್ತು ವ್ಯಾಪಾರ ಮತ್ತು ಧರ್ಮದ ಸ್ವಾತಂತ್ರ್ಯ ಇದು ನಿರ್ದೇಶನದ ತತ್ವವಲ್ಲ ಫ್ರೆಂಡ್ಸ್. ಪ್ರಶ್ನೆ 32. ಭೂಮಿಯ ಮೇಲೆ ದಾಖಲಾದ ಸರಾಸರಿ ವಾರ್ಷಿಕ ಮಳೆಯ ಸರಿಸುಮಾರು ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭೂಮಿಯ ಮೇಲೆ ದಾಖಲಾದ ಸರಾಸರಿ ವಾರ್ಷಿಕ ಮಳೆಯ ಸರಿಸುಮಾರು 100 ಸೆಂಟಿಮೀಟರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 33. RBIನ ಕೇಂದ್ರ ಕಚೇರಿ ಎಲ್ಲಿದೆ? ಅಂದರೆ RBIನ ಕೇಂದ್ರ ಕಚೇರಿ ಬಂದ್ಬಿಟ್ಟು ಇದು ಮುಂಬೈನಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಮೊದಲು RBIನ ಕೇಂದ್ರ ಕಚೇರಿ ಕೋಲ್ಕತ್ತಾದಲ್ಲಿ ಇತ್ತು ಫ್ರೆಂಡ್ಸ್. ಆನಂತರ 1937ರಲ್ಲಿ RBI ಕೇಂದ್ರ ಕಚೇರಿ ಮುಂಬೈ ಆಗಿರುತ್ತೆ ಫ್ರೆಂಡ್ಸ್. ಪ್ರಶ್ನೆ 34. ಬಡತನದ ಅರ್ಥವೇನು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿಯು ತನ್ನ ಮೂಲಭೂತ ಅಗತ್ಯಗಳಾದ ಆಹಾರ, ಬಟ್ಟೆ ಮತ್ತು ವಸತಿಗಳನ್ನು ಪೂರೈಸಲು ಸಾಕಷ್ಟು ಹಣವನ್ನು ಹೊಂದಿಲ್ಲದವನು. ಇದು ಬಡತನಕ್ಕೆ ಅರ್ಥವಾಗಿದೆ ಫ್ರೆಂಡ್ಸ್. ಪ್ರಶ್ನೆ 35. ಅಂದರೆ 35 ಬಂದ್ಬಿಟ್ಟು ಪ್ರಚಲಿತ ಘಟನೆಗಳ ಬಗ್ಗೆ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ ಫ್ರೆಂಡ್ಸ್. ಅದನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಪ್ರಶ್ನೆ 36 ಬಂದ್ಬಿಟ್ಟು ಇದು ಆರ್ಥಿಕತೆಯ ಮೇಲೆ ಅಲ್ಲಿ ಕೂಡ 1, 2, 3 ಪ್ರಶ್ನೆಗಳನ್ನು ಕೇಳಿದ್ದಾರೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.